ಟಿ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಪೆಡಗಾಗಿ ಅಂದರೆ ಬೋಧನಾಶಾಸ್ತ್ರದ ಇವತ್ತು ಬೋಧನಾ ತಂತ್ರಗಳ ಕುರಿತಾಗಿ ಮಾಹಿತಿಯನ್ನು ನೋಡೋಣ. ಶಿಕ್ಷಕ ಕೇಂದ್ರಿತ ಬೋಧನಾ ಪದ್ಧತಿಗಳು. ಬೋಧನೆ ಒಂದು ಕಲೆ. ಶಿಕ್ಷಕ ಬೋಧನೆಯನ್ನು ಕರಗತ ಮಾಡಿಕೊಳ್ಳಬೇಕಾದರೆ ಹಲವಾರು ತಂತ್ರಗಳನ್ನು, ವಿಧಾನಗಳನ್ನು, ಸಾಧನಗಳನ್ನು ಬಳಸಬೇಕಾಗುತ್ತದೆ. ವಿಷಯದ ಮೇಲೆ ಬೆಳಕು ಚೆಲ್ಲುವ ವಿಧಾನವು ಶಿಕ್ಷಕ ಕೇಂದ್ರಿತ ಬೋಧನಾ ವಿಧಾನವಾಗಿದೆ. ಅರ್ಥ ವಿವರಣೆ ಏನೆಂದರೆ ತೆರೆ, ಪ್ರದರ್ಶಿಸು, ಹಾಜರುಪಡಿಸು ಎಂದು ಅರ್ಥ ಕೊಡುತ್ತದೆ. ಒಂದು ಸಮಸ್ಯೆ ಅಥವಾ ವಿಷಯಕ್ಕೆ ಸಂಬಂಧಿಸಿದಂತೆ ವಸ್ತುಗಳ ಮೂಲಕ ಅಥವಾ ದೃಷ್ಟಾಂತಗಳ ಮೂಲಕ ಅಥವಾ ಚಿತ್ರಪಟಗಳ ಮೂಲಕ ಪ್ರದರ್ಶಿಸಿ ವಿಷಯದ ಮೇಲೆ ಅರ್ಥ ವಿವರಣೆಯನ್ನು ನೀಡುವುದಾಗಿರುತ್ತದೆ. ಆದರೆ ಈ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾರೆ. ಅವರು ದತ್ತಾಂಶಗಳನ್ನು ಸಂಗ್ರಹಿಸಿ ಪ್ರಕಲ್ಪನೆಯನ್ನು ಪರೀಕ್ಷಿಸುತ್ತಾರೆ. ಅರ್ಥ ವಿವರಣೆ ದೈಹಿಕ ಚಟುವಟಿಕೆಗಳನ್ನು ಒಳಗೊಂಡಿರುತ್ತದೆ. ಈ ಸಾಧನ ಹೆಚ್ಚು ವಿಶ್ಲೇಷಣಾತ್ಮಕವಾಗಿರುತ್ತದೆ. ಇಲ್ಲಿ ಶಿಕ್ಷಕನ ಪಾತ್ರ ಪ್ರಮುಖವಾಗಿರುತ್ತದೆ. ಈ ಬೋಧನಾ ತಂತ್ರಾಂಶದ ತಂತ್ರಗಳ ಉತ್ತಮ ಅಂಶಗಳೆಂದರೆ ಗಣಿತ ಪಾಠದಲ್ಲಿ ಪ್ರಮೇಯಗಳನ್ನು ನಿರೂಪಿಸುವಾಗ, ನಿಯಮಗಳನ್ನು ರೂಪಿಸುವಾಗ, ವಿಜ್ಞಾನ ಪಾಠದಲ್ಲಿ ಮೂಲಭೂತ ಪರಿಕಲ್ಪನೆಗಳು, ನಿಯಮಗಳನ್ನು ನಿರೂಪಿಸುವಾಗ, ಪ್ರಯೋಗಗಳನ್ನು ಮಾಡುವಾಗ, ಭಾಷಾ ಪಠ್ಯದಲ್ಲಿ ವ್ಯಕ್ತಿ, ಘಟನೆ, ಸನ್ನಿವೇಶ, ಕತೆ, ಸಂದರ್ಭ, ಶಬ್ದ ಚಿತ್ರೀಕರಣ ಇತ್ಯಾದಿಗಳ ಅಥವಾ ಮುಂತಾದ ಸಂದರ್ಭಗಳಲ್ಲಿ ಬಳಸಲಾಗುವುದು. ಇತಿಹಾಸ ಪಾಠದಲ್ಲಿ ಘಟನೆ, ಯುದ್ಧದ ಸಂದರ್ಭ ವಿವರಿಸುವಾಗ, ಆಡಳಿತ, ಕಲೆ, ವಾಸ್ತುಶಿಲ್ಪ, ಪೌರನೀತಿ ವಿವರಿಸುವಾಗ, ಭೂಗೋಳ ಪಾಠದಲ್ಲಿ ವಾಯುಗುಣ, ಸ್ವಾಭಾವಿಕ ವಿಭಾಗಗಳು, ಪರ್ವತ, ಭೂಕಂಪ, ಜ್ವಾಲಾಮುಖಿ ಮುಂತಾದ ಅಂಶಗಳನ್ನು ವಿವರಿಸುವಾಗ ಬೋಧನಾ ತಂತ್ರಗಳು ಸಹಾಯಕಾರಿಯಾಗಿದೆ. ಇದರಲ್ಲಿ ಶಿಕ್ಷಕನ ಪಾತ್ರದ ಕುರಿತಾಗಿ ನೋಡೋಣ. ತಂತ್ರಾಂಶ, ಯಂತ್ರಾಂಶಗಳನ್ನು ಬಳಸುವ ಕೌಶಲ್ಯವನ್ನು ಹೊಂದಿರಬೇಕು. ವಿಷಯದ ಮೇಲೆ ಪ್ರಭುತ್ವವನ್ನು ಹೊಂದಿರಬೇಕು. ಪೂರ್ವ ತಯಾರಿ ಮಾಡಿಕೊಂಡಿರಬೇಕು. ಉಪಕರಣಗಳನ್ನು ಪ್ರದರ್ಶಿಸುವ, ಪ್ರಾತ್ಯಕ್ಷಿಸುವ ಕೌಶಲ್ಯ ಹೊಂದಿರಬೇಕು. ಇದರಲ್ಲಿ ವಿದ್ಯಾರ್ಥಿಗಳ ಪಾತ್ರವೇನೆಂದರೆ ತಮಗೆ ತಿಳಿಯದ ವಿಷಯಗಳ ಕುರಿತು ಶಿಕ್ಷಕರಿಂದ ತಿಳಿದುಕೊಳ್ಳಬೇಕು. ವಿದ್ಯಾರ್ಥಿಗಳು ವಿಷಯವನ್ನು ಕೇಳುವುದು ಅಷ್ಟೇ ಅಲ್ಲ, ಗ್ರಹಿಸುವ, ಅವಲೋಕಿಸುವ ಗುಣ ಹೊಂದಿರಬೇಕು. ಹಾಗೆಯೇ ಮುಖ್ಯಾಂಶಗಳ ಟಿಪ್ಪಣಿಗಳನ್ನು ಮಾಡಿಕೊಳ್ಳಬೇಕು. ಎರಡನೆಯ ವಿಧಾನ ಪ್ರಾತ್ಯಕ್ಷಿಕ ವಿಧಾನ. ಈ ವಿಧಾನದಲ್ಲಿ ವಿದ್ಯಾರ್ಥಿ ಕೇಂದ್ರಿತ ವಿಧಾನವಾಗಿದ್ದು ನೋಡಿ ಕಲಿ ತತ್ವವನ್ನು ಅನುಸರಿಸುತ್ತದೆ. ಬೋಧನೆ ಹಾಗೂ ಕಲಿಯುವಿಕೆಯ ಪ್ರಕ್ರಿಯೆಯಲ್ಲಿ ಪ್ರಾತ್ಯಕ್ಷಿಕೆಯ ಉಪಯೋಗವು ಪ್ರಮುಖ ಪಾತ್ರ ವಹಿಸುತ್ತದೆ. ಬೋಧನಾ ವಿಷಯಗಳಾದ ವಿಜ್ಞಾನ, ಭೂಗೋಳ, ಗಣಿತ ಹಾಗೂ ಭಾಷಾ ಬೋಧನೆಯಲ್ಲಿ ಪ್ರಾತ್ಯಕ್ಷಿಕೆಯ ಪಾಠದ ಯಶಸ್ವಿಗೆ ಈ ತಂತ್ರ ಸಹಾಯಕವಾಗಿದೆ. ಈ ವಿಧಾನದಲ್ಲಿ ಶಿಕ್ಷಕನು ಕೆಲವು ಸಂಗತಿಗಳನ್ನು ಹಾಗೂ ವಿಷಯಗಳನ್ನು ಸ್ವತಃ ಮಾಡಿ ತೋರಿಸುವನು. ಕೆಲವು ವಿಷಯಗಳನ್ನು ನೋಡಿಯೇ ಕಲಿಯಬೇಕಾಗುತ್ತದೆ. ಪ್ರಾತ್ಯಕ್ಷಿಕ ಪಾಠವೂ ಸಹ ನೋಡಿ ಕಲಿಯುವ ವಿಧಾನವಾಗಿದೆ. ಈ ವಿಧಾನವು ಮಕ್ಕಳಿಗೆ ವಿಷಯವನ್ನು ತಿಳಿಯುವಂತೆ ಮಾಡುವುದರಿಂದ ಇದಕ್ಕೆ ಧ್ಯೇಯನಿಷ್ಠ ಪದ್ಧತಿ ಎಂದು ಕರೆಯಲಾಗುತ್ತದೆ. ಪ್ರಾತ್ಯಕ್ಷಿತೆಯು ಪರಿಣಾಮಕಾರಿ ದೃಕ ಶ್ರವಣೋಪಕರಣವಿದ್ದಂತೆ, ಅಂದರೆ ನೋಡಿ ಕೇಳಿ ಕಲಿಯುವಂಥದ್ದು. ಪ್ರಾತ್ಯಕ್ಷಿಕೆ ಎಂಬ ಪದದ ಅರ್ಥ ತೋರಿಸು, ಅಂದರೆ ಶೋಯಿಂಗ್ ಎಂದಾಗುತ್ತದೆ. ಹಾಗಾದರೆ ಈ ಪ್ರಾತ್ಯಕ್ಷಿಕ ವಿಧಾನದ ಅನುಕೂಲತೆಗಳೇನು ಅನ್ನೋದನ್ನು ನೋಡೋಣ. ವಿಜ್ಞಾನ ಶಿಕ್ಷಕರು ಅನಿಲದ ಗುಣಲಕ್ಷಣಗಳನ್ನು ಪ್ರಯೋಗಗಳ ಮೂಲಕ ಪ್ರಾತ್ಯಕ್ಷಿಸುವರು. ಗಣಿತ ಶಿಕ್ಷಕರು ಘನಾಕೃತಿಗಳ ವಿಸ್ತರಣೆ, ವರ್ಗಗಳ ವಿಸ್ತರಣೆಗಳ ಲೆಕ್ಕಾಚಾರ ಮಾಡುವುದನ್ನು ಪ್ರದರ್ಶಿಸುವರು. ಜೀವವಿಜ್ಞಾನ ಶಿಕ್ಷಕರು ಕಪ್ಪೆಯನ್ನು ಕೊಯ್ದು ಭಾಗಗಳನ್ನು ತೋರಿಸುವುದು. ಇತಿಹಾಸ ಶಿಕ್ಷಕರು ನಕ್ಷೆಯನ್ನು ಬಿಡಿಸುವುದನ್ನು ಪ್ರಾತ್ಯಕ್ಷಿಸುವರು. ಭಾಷಾ ಶಿಕ್ಷಕರು ಶಬ್ದಗಳನ್ನು ಹೇಗೆ ಉಚ್ಚಾರಣೆ ಮಾಡಬೇಕೆಂಬುದನ್ನು ಪ್ರಾತ್ಯಕ್ಷಿಸುವರು. ಉದಾಹರಣೆಗೆ ತುಟಿಗಳಿಂದ ಹೊರಡುವ, ನಾಲಿಗೆಯಿಂದ ಹೊರಡುವ ಶಬ್ದಗಳು. ಭೂಗೋಳ ಶಿಕ್ಷಕರು ಗ್ಲೋಬ್ ಅನ್ನು ತಿರುಗಿಸುವ ಹಾಗೂ ದೇಶವನ್ನು ಗುರುತಿಸುವುದನ್ನು ಪ್ರಾತ್ಯಕ್ಷಿಸುವರು. ಈ ಪದ್ಧತಿಯಲ್ಲಿ ಯಾವ ವ್ಯಕ್ತಿಯು ಪ್ರಯೋಗಗಳನ್ನು ನಡೆಸುವನು, ವಿವರಣೆ ನೀಡುವನು,
ಸಂಗತಿಗಳನ್ನು ಹಾಗೂ ತತ್ವಗಳನ್ನು ಪರಿಶೀಲಿಸುವನೋ ಹಾಗೂ ಅವುಗಳನ್ನು ದೃಢಪಡಿಸುವನೋ ಅವನನ್ನು ಪ್ರದರ್ಶಕ ಎಂದು ಕರೆಯುವರು. ಈ ವಿಧಾನದಲ್ಲಿ ಶಿಕ್ಷಕನೇ ಎಲ್ಲ ಕಾರ್ಯಗಳನ್ನು ನಿರ್ವಹಿಸುವುದರಿಂದ ಅವನೇ ಪ್ರದರ್ಶಕನಾಗಿರುವನು. ಈ ವಿಧಾನದಲ್ಲಿ ಶಿಕ್ಷಕರ ಪಾತ್ರವೇನೆಂದ್ರೆ ಸಂಬಂಧ ರೂಪಿಸುವಿಕೆ ಅಂದ್ರೆ ಮನೋಸಂವೇಗಾತ್ಮಕ ಸಂಬಂಧಗಳು ತರಗತಿಯ ಸಾಮಾಜಿಕ ಸಂವೇಗಾತ್ಮಕ ವಾತಾವರಣವನ್ನು ಉಂಟುಮಾಡುತ್ತದೆ. ಇದರಿಂದ ಕಲಿಕೆಯು ಪರಿಣಾಮಕಾರಿಯಾಗುತ್ತದೆ. ಪ್ರಾತ್ಯಕ್ಷಿಕೆಯನ್ನು ವೀಕ್ಷಿಸುವಂತೆ ಮಾಡಬೇಕಾದರೆ ಈ ರೀತಿಯ ಸಾಮಾಜಿಕ ಸಂಬಂಧಗಳ ರೂಪಿಸುವಿಕೆ ಅನಿವಾರ್ಯ. ಶಿಕ್ಷಕ ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕಾಗುತ್ತದೆ. ವಿಚಾರ ವಿನಿಮಯ. ಪ್ರಾತ್ಯಕ್ಷಿಕೆಯು ಚಟುವಟಿಕೆಯಿಂದ ಕೂಡಿರುವಂತೆ ಮಾಡಬೇಕಾದರೆ ಪ್ರಾತ್ಯಕ್ಷಿಕೆಯ ಆರಂಭದಲ್ಲಿ, ಮಧ್ಯದಲ್ಲಿ ಇಲ್ಲವೇ ಕೊನೆಯಲ್ಲಿ ವೀಕ್ಷಿಸುತ್ತಿರುವವರು ಪ್ರಾತ್ಯಕ್ಷಿಸುವವರೆಗೆ ಪ್ರಶ್ನೆ ಕೇಳುವಂತೆ ಇಲ್ಲವೇ ಹೆಚ್ಚಿನ ವಿವರಣೆಯನ್ನು ಕೊಡುವಂತೆ ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಳ್ಳಲು ಅವಕಾಶವಿರಬೇಕು. ಇದನ್ನು ಅಂತರ್ಶಿಸ್ತು ಎಂದು ಕರೆಯುತ್ತಾರೆ. ಇಲ್ಲವಾದರೆ ಪ್ರಾತ್ಯಕ್ಷಿಕೆಯ ಏಕಮುಖವಾಗುತ್ತದೆ ಮತ್ತು ವೀಕ್ಷಿಸುವವರು ಮೂಕ ಪ್ರೇಕ್ಷಕರಾಗುವ ಸಾಧ್ಯತೆ ಇರುತ್ತದೆ. ಮೌಖಿಕ ದೃಕ ಬದಲಾವಣೆಯ ಮೂಲಕವೂ ವಿಚಾರ ವಿನಿಮಯ ಮಾಡಬಹುದು. ಅಂದರೆ ಮಾತನಾಡಿ ನೋಡುವ ಮೂಲಕ ನಾವು ವಿಚಾರದಲ್ಲಿ ಬದಲಾವಣೆಗಳನ್ನು ಅಂದರೆ ವಿಚಾರ ವಿನಿಮಯವನ್ನು ಮಾಡಬಹುದಾಗಿದೆ. ನಿರಂತರವಾಗಿ ನೋಡುವುದನ್ನು ತಪ್ಪಿಸಿ ಪ್ರಶ್ನೆ ಕೇಳುವಂತೆ ಮಾಡುವುದರಿಂದ ಮೌಖಿಕ ದೃಕ ಬದಲಾವಣೆಯಾಗುತ್ತದೆ. ಇದರಿಂದ ಉದ್ದೀಪನ ವ್ಯತ್ಯಾಸ ಉಂಟಾಗಿ ಕಲಿಕೆ ವೇಗವಾಗುತ್ತದೆ. ಹಾಗಾದರೆ ಈ ಪ್ರಾತ್ಯಕ್ಷಿಕೆ ಪದ್ಧತಿಯ ಸ್ವರೂಪ ಏನು ಅನ್ನೋದನ್ನು ನೋಡೋಣ. ಶಿಕ್ಷಕರು ತಾವು ತೋರಿಸಬೇಕಾದ ಪ್ರಾತ್ಯಕ್ಷಿಕೆಯ ಉಪಕರಣಗಳನ್ನು ವ್ಯವಸ್ಥಿತ ರೀತಿಯಲ್ಲಿ ಹೊಂದಿಸಿಕೊಂಡಿರಬೇಕು ಮತ್ತು ಅವು ತಮ್ಮ ತಮ್ಮ ಸ್ಥಾನದಲ್ಲಿರಬೇಕು. ಪ್ರಾತ್ಯಕ್ಷಿಕೆಯ ಪಾಠವು ಭೌತಿಕ ವಸ್ತುಗಳನ್ನು, ವಿಚಾರಗಳನ್ನು ಹಾಗೂ ಅಮೂರ್ತ ವಿಷಯ ವಸ್ತುಗಳನ್ನು ವಿವರಿಸುವಲ್ಲಿ ಸಹಾಯಕಾರಿಯಾಗುವುದು. ಪ್ರಾತ್ಯಕ್ಷಿಕೆಯಲ್ಲಿ ಅವರು ಈ ಪ್ರಾತ್ಯಕ್ಷಿಕೆ ಏಕೆ, ಹೇಗೆ ಮತ್ತು ಯಾವಾಗ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಪ್ರಾತ್ಯಕ್ಷಿಕೆಯು ಮಕ್ಕಳ ಜೀವನಕ್ಕೆ ಸಮೀಪವರ್ತಿಯಾಗಿರಬೇಕು. ಶಿಕ್ಷಕರು ಮಾಡಿ ತೋರಿಸಿದ್ದನ್ನು ಮಕ್ಕಳು ಮಾಡಿ ನೋಡಲು ಅವಕಾಶವಿರಬೇಕು. ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ಪದ್ಧತಿಗಳು, ಅದರ ಕುರಿತಾಗಿ ಕೇಳೋಣ. ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ಪದ್ಧತಿಯಲ್ಲಿ ಮೊದಲನೆಯದು ಚರ್ಚಾ ವಿಧಾನ. ವಿಷಯವೊಂದರ ಸುತ್ತ ವಿದ್ಯಾರ್ಥಿಗಳು ಪರಸ್ಪರ ವಿಷಯ ವಿನಿಮಯವನ್ನು ಮಾಡಿಕೊಳ್ಳುವುದು ಚರ್ಚಾ ಪದ್ಧತಿ ಎನಿಸಿಕೊಳ್ಳುವುದು. ಅಂದರೆ ಒಂದು ವಿಷಯದ ಕುರಿತಾಗಿ ವಿದ್ಯಾರ್ಥಿಗಳು ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸುವುದನ್ನು ಚರ್ಚಾ ಪದ್ಧತಿ ಅಂತ ಹೇಳ್ತಾರೆ. ಪ್ರಸ್ತುತ ಯುಗವು ಚರ್ಚಾ ಯುಗವಾಗಿದ್ದು ನಾವು ಪೂರ್ಣ ಚರ್ಚೆಯಿಂದ ನಿರ್ದಿಷ್ಟವಾದ ಸಮಾರೋಪ ಅಥವಾ ನಿರ್ಣಯಕ್ಕೆ ಬರುವುದು ವಿಧಾನದ ಮೂಲಕವೇ ಆಗಿದೆ. ಈ ವಿಚಾರವನ್ನು ನಾವು ರಾಜಕೀಯ ಮಟ್ಟದ ಮೇಲಿನ ಚರ್ಚೆಗೆ ಅನುಭವಿಸಬಹುದು, ಆದರೆ ಶಿಕ್ಷಣ ರಂಗಕ್ಕೂ ಇದು ಅನ್ವಯವಾಗುತ್ತದೆ. ಹಿಂದಿನ ಕಾಲದಲ್ಲಿ ಎಲ್ಲ ವಿಷಯಗಳಲ್ಲಿಯೂ ಶಿಕ್ಷಕರ ಪ್ರಭುತ್ವವೇ ಸ್ವೀಕಾರವಾಗಿತ್ತು. ಆದರೆ ಇಂದು ವಿದ್ಯಾ ತಾತ್ಪರ್ಯವಾದ ಎಲ್ಲ ಚಟುವಟಿಕೆಗಳು ವರ್ಗದೊಳಗೂ ಹೊರಗೂ ನಿರ್ವಹಣೆಯಾಗಬೇಕಾದರೆ ಮೊದಲು ಸಾಮಾಜೀಕರಣಯುತವಾದ ವಾತಾವರಣದ ಮೂಲಕ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳು ಚರ್ಚಿಸಿ ನಂತರ ಅದನ್ನು ಪ್ರಾಯೋಗಿಕ ರೂಪದಲ್ಲಿ ಕೊಡಬೇಕು. ಚರ್ಚೆಯನ್ನು ಸಮ್ಮೇಳನ ಅಥವಾ ವಿಚಾರ ಸಂಕಿರಣ ರೂಪದಲ್ಲಿ ಊಹಿಸಬಹುದಾಗಿದೆ. ಆದರೆ ಇಲ್ಲಿ ಚರ್ಚೆಯು ಮಹತ್ವದ ಬೋಧನಾ ನಿಯಮದಲ್ಲಿರುತ್ತದೆ. ಆದರೆ ಚರ್ಚೆಯು ಕಠಿಣ ಮಾತ್ರವಾಗಿರದೆ ಅಪಾಯಕಾರಿ ಎಂಬುದನ್ನು ಮರೆಯಬಾರದು. ಒಮ್ಮೆ ವಿಷಯ ಚರ್ಚೆಗೆ ಒಳಪಡಿಸಿದಾಗ ನಾವು ಅದನ್ನು ಹೀಗೆಂದುಕೊಳ್ಳುವುದಾಗಲಿ ರಹಸ್ಯವಾಗಿರಿಸಲು ಸಾಧ್ಯವಾಗುವುದಿಲ್ಲ. ಚರ್ಚೆಯ ಪ್ರಮುಖ ಘಟಕಗಳೆಂದರೆ ಮೊದಲನೇದು ನಾಯಕ. ಅಂದರೆ ಶಿಕ್ಷಕನು ಚರ್ಚೆಯ ಮುಖ್ಯಸ್ಥನಾಗಿರುತ್ತಾನೆ. ಯಾರು ಚರ್ಚೆಯನ್ನು ಏರ್ಪಡಿಸುವರೋ, ತಯಾರಿ ಮಾಡುವರೋ ಅವರು ಶಿಕ್ಷಕರಾಗಿರುವರು. ಹೀಗೆ ಮಾಡುವಲ್ಲಿ ಅವರು ಹೆಚ್ಚು ಅಭ್ಯಸಿಸಬೇಕಾಗುತ್ತದೆ ಮತ್ತು ಪೂರ್ವ ಸಿದ್ಧತೆ ಮಾಡಬೇಕಾಗುತ್ತದೆ. ಚರ್ಚೆಯು ಯೋಜನೆ ಹೊಂದಿರಬೇಕು. ಹಾಗೆ ಚರ್ಚೆ ನಡೆದಾಗ
ಜಾಗರೂಕತೆಯಿಂದ ಎಚ್ಚರ ವಹಿಸಬೇಕು ಮತ್ತು ವಿದ್ಯಾರ್ಥಿಗಳು ತೊಂದರೆ ಎದುರಿಸುತ್ತಿರುವಾಗ ಪ್ರಾಮಾಣಿಕ ಮಾರ್ಗದರ್ಶಕನಂತೆ ವರ್ತಿಸಬೇಕು. ಎರಡನೆಯ ಘಟಕ ಸಮಸ್ಯೆ. ಸಮಸ್ಯೆ ಅಥವಾ ಚರ್ಚೆಯ ವಿಷಯ ಒಂದೇ ಆಗಿರಬೇಕು. ಅದನ್ನು ವಿದ್ಯಾರ್ಥಿಗಳು ತಮ್ಮದೇ ಎಂಬ ಭಾವನೆಯನ್ನು ಹೊಂದಿರಬೇಕು. ಸಮಸ್ಯೆ ಸಾಧ್ಯವಿದ್ದಷ್ಟು ಸಂಕ್ಷಿಪ್ತ ಮತ್ತು ನಿರ್ದಿಷ್ಟವಾಗಿರುವಂತೆ ಮಾಡಬೇಕು. ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಶಿಕ್ಷಕನು ಸಮಸ್ಯೆ ಆಯ್ದುಕೊಳ್ಳತಕ್ಕದ್ದು ಹಾಗೂ ಅದು ವಿದ್ಯಾರ್ಥಿಗಳ ಸಾಮರ್ಥ್ಯಕ್ಕೆ ಮೀರಿರದ ಮತ್ತು ನೈಜವಾದುದಾಗಿರಬೇಕು. ಮುಂದಿನ ಚರ್ಚೆಯ ಘಟಕ ಅಂದರೆ ಸಮೂಹ. ಶಿಕ್ಷಕನು ತರಗತಿಯಲ್ಲಿ ವಿದ್ಯಾರ್ಥಿಗಳ ಗುಂಪನ್ನು ರಚಿಸಬೇಕು. ಈ ಗುಂಪು ಸಾಮಾನ್ಯವಾಗಿ ನಿಧಾನ ಕಲಿಕೆಯ ತೀವ್ರ ಕಲಿಕಾ ಸಾಮರ್ಥ್ಯವುಳ್ಳ ಎಲ್ಲ ಬಗೆಯ ವಿದ್ಯಾರ್ಥಿಗಳನ್ನು ಕೂಡಿದಾಗಿರಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಚರ್ಚೆಯಲ್ಲಿ ಭಾಗವಹಿಸುವುದಕ್ಕೆ ಪ್ರೋತ್ಸಾಹಿಸುವುದು ಶಿಕ್ಷಕನ ಜವಾಬ್ದಾರಿಯಾಗಿರುತ್ತದೆ. ಮುಂದಿನ ಘಟಕ ವಿಷಯ ವಸ್ತು. ಅಂದರೆ ವಿಷಯ ವಸ್ತು ಜ್ಞಾನದ ಅಂಗವಾಗಿರುವುದು ಅಧ್ಯಯನದ ಅತ್ಯಗತ್ಯ ವಸ್ತುವಾಗಿದೆ. ಇದು ನಕ್ಷೆಗಳು, ಚಿತ್ರಪಟಗಳು, ಚಿತ್ರಗಳು, ರೇಖಾಚಿತ್ರಗಳು ಮತ್ತು ಇತರ ದೃಕ್ಶ್ರವಣೋಪಕರಣಗಳನ್ನು ಒಳಗೊಂಡಿರುತ್ತದೆ. ಕೊನೆಯ ಘಟಕ ಮೌಲ್ಯಮಾಪನ. ಚರ್ಚೆಯ ಕೊನೆಯಲ್ಲಿ ಚರ್ಚೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರನ್ನು ಮೌಲ್ಯಮಾಪನಕ್ಕೆ ಒಳಪಡಿಸಬೇಕು. ಇದರಿಂದ ಪ್ರಸ್ತುತ ಸಮಸ್ಯೆ ಅಥವಾ ವಿಷಯದ ಬಗೆಗಿನ ಚರ್ಚೆಯು ಅವರ ಜ್ಞಾನ ಮತ್ತು ಮಾಹಿತಿ, ವಿಚಾರಗಳ ಅಭಿವೃದ್ಧಿಗಳು ಮತ್ತು ಪೂರ್ವಗ್ರಹ ಪೀಡಿತ ಭಾವನೆಗಳಲ್ಲಿನ ಬದಲಾವಣೆ ಮತ್ತು ಅವನ ಸಕ್ರಿಯ ವ್ಯಾಪ್ತಿಯ ವಿಸ್ತರಣೆಗೆ ಸಹಾಯ ನೀಡಿದೆಯೋ ಇಲ್ಲವೋ ಎಂಬುದನ್ನು ತಿಳಿಯುತ್ತದೆ. ಇಷ್ಟೆಲ್ಲ ತಿಳಿದ್ಮೇಲೆ ಈ ಚರ್ಚಾ ಪದ್ಧತಿಯಿಂದ ವಿದ್ಯಾರ್ಥಿಗಳಿಗೆ ಆಗುವಂತಹ ಅನುಕೂಲತೆಗಳೇನು ಅನ್ನೋದನ್ನು ನೋಡೋಣ. ಇದು ಸಹನಾ ಮನೋಭಾವವನ್ನು ಬೆಳೆಸುತ್ತದೆ, ಬೌದ್ಧಿಕ ತಂಡ ಕಾರ್ಯವನ್ನು ಪ್ರತಿನಿಧಿಸುತ್ತದೆ. ಈ ವಿಧಾನದಲ್ಲಿ ಅಭಿವ್ಯಕ್ತಿತ್ವಕ್ಕೆ ಸಂಪೂರ್ಣ ಸ್ವಾತಂತ್ರ್ಯವಿದೆ. ಇಲ್ಲಿ ಕಲಿಕೆಯು ಸಾಮಾಜಿಕ ವಾತಾವರಣದಲ್ಲಿ ನಡೆಯುವುದರಿಂದ ಇದು ಭಾಗವಹಿಸಿದ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ಅವಕಾಶವನ್ನು ನೀಡುತ್ತದೆ. ಈ ಪದ್ಧತಿಯು ಸ್ವಮೌಲ್ಯಮಾಪನಕ್ಕೆ ಪುಷ್ಟಿ ಕೊಡುತ್ತದೆ. ಪ್ರಾಥಮಿಕ ಮತ್ತು ಉಚ್ಚ ತರಗತಿಯ ವಿದ್ಯಾರ್ಥಿಗಳಿಗೆ ಇದು ತುಂಬಾ ಉಪಯುಕ್ತವಾದ ಪದ್ಧತಿಯಾಗಿದೆ. ಈ ಚರ್ಚಾ ಪದ್ಧತಿಯಲ್ಲಿ ಶಿಕ್ಷಕರ ಪಾತ್ರವೇನೆಂದರೆ, ಶಿಕ್ಷಕನು ವಿದ್ಯಾರ್ಥಿಗಳೊಡನೆ ಚರ್ಚೆಯನ್ನು ಯಾವ ರೀತಿ ಏರ್ಪಡಿಸಬೇಕೆಂಬುದನ್ನು ಚರ್ಚಿಸಬೇಕು. ಇತಿಹಾಸ ಶಿಕ್ಷಕನು ತರಗತಿಯನ್ನು ಚಿಕ್ಕ ಗುಂಪುಗಳನ್ನಾಗಿ ವಿಂಗಡಿಸಿ ಅವರಿಗೆ ಮಾರ್ಗದರ್ಶನ ನೀಡಿ ಹಾಗೂ ಕಂಡುಕೊಂಡ ಪರಿಹಾರ ಅಂಶಗಳನ್ನು ಸಾರಾಂಶ ನೀಡಬೇಕು. ಶಿಕ್ಷಕನು ಸಮೂಹ ಕಾರ್ಯಚಟುವಟಿಕೆಯಲ್ಲಿ ಮೇಲ್ವಿಚಾರಣೆ, ಮಾರ್ಗದರ್ಶನ ಮತ್ತು ವೈಯಕ್ತಿಕ ಆಸಕ್ತಿಯನ್ನು ತೋರಿಸಬೇಕು. ನಾಳೆ ಈ ಬೋಧನಾ ಅಂದರೆ ಪೆಡಗಾಗಿಗೆ ಸಂಬಂಧಿಸಿದಂತೆ ಇನ್ನೂ 2 ಚಾಪ್ಟರ್ ಇದೆ, ಅದನ್ನೆಲ್ಲ ಮುಗಿಸ್ತೀನಿ.